ಈಗ ಟಾಪ್ 30ಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ದರ್ಶನ್ ನೋಡಲು ದರ್ಶನ್ ಅಕ್ಕನ ಮಗ ಸಂಪತ್ ಜೈಲಿಗೆ ಭೇಟಿ ನೀಡಿದ್ದಾರೆ. ದರ್ಶನ್ ಸ್ನೇಹಿತ ಶಿವಕುಮಾರ್ ಕೂಡ ಆಗಮಿಸಿದ್ದು ಆಪ್ತ ಮಿತ್ರನಿಗಾಗಿ ಶಿವಕುಮಾರ್ ಹಣ್ಣು ಹಂಪಲು ತಂದಿದ್ದಾರೆ. ನಿನ್ನೆ ಅಷ್ಟೇ ದರ್ಶನ್ ಕುಟುಂಬ ಜೈಲಿಗೆ ಭೇಟಿ ನೀಡಿತ್ತು. ಇವತ್ತು ಮತ್ತೆ ದರ್ಶನ್ ಅಕ್ಕನ ಮಗ ಸಂಪತ್ ಆಗಮಿಸಿದ್ದಾರೆ. ಇನ್ನು ನಟ ದರ್ಶನ್ ಭೇಟಿ ಬಳಿಕ ಮಾತನಾಡಿದ ದರ್ಶನ್ ಸ್ನೇಹಿತ ಶಿವಕುಮಾರ್, ಕಾನೂನಿನಲ್ಲಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ. ಸತ್ಯತೆ ಹೊರಬರುತ್ತದೆ. ಕೋಪ ಇರಬಹುದು, ಆದರೆ ಈ ಮಟ್ಟದ ವ್ಯಕ್ತಿ ದರ್ಶನ್ ಅಲ್ಲ. ನನ್ನ ಬಳಿ ಅವರು ಆಗಿ ಹೋಗಿದೆ, ಹಣೆ ಬರಹ. ಧೈರ್ಯವಾಗಿರಿ ಅಂತ ಹೇಳಿದ್ರು. ದರ್ಶನ್ ಅವರ ಕಷ್ಟ ಸುಖದಲ್ಲಿ ನಾನು ಜೊತೆಗಿದ್ದೆ. ನನ್ನನ್ನು ಈಗಲೂ ಅವರು ಹಾಡು ಅಂತಾನೆ ಕರೆದ್ರು. ಅವರ ಮನಸ್ಸಿನಲ್ಲಿನ ನೋವನ್ನ ತೋರಿಸ್ಕೊಳ್ಳೋದಿಲ್ಲ. ನೋಡಿದಾಗ ಬೇಜಾರಾಗಿ ಕಣ್ಣೀರು ಹಾಕಿದ್ರು. ನಾನು ಅವರ ಜೊತೆ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂತು ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಾನೂನಿನಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಇರ್ಬೇಕಾದ್ರೆ ಅದ್ರ ಬಗ್ಗೆ ಏನು ಮಾತಾಡಬೇಕು. ಅದು ಸತ್ಯಾಂಶ ಅದ್ರ ಬಗ್ಗೆ ನಾವೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾನೆ. ಇದೀಗ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ನನ್ನ ಧನ್ವೀರ್ ಭೇಟಿಯಾಗಿದ್ದಾರೆ. ಕಳೆದ ವಾರ ಭೇಟಿಗೆ ಬಂದು ವಾಪಸ್ ಆಗಿದ್ರು ಧನ್ವೀರ್. ಇದೀಗ ಪ್ರತ್ಯೇಕ ಕಾರ್ನಲ್ಲಿ ಜೈಲಿನ ಒಳಗೆ ತೆರಳಿದ್ದಾರೆ. ದರ್ಶನ್ ಬಳಿಕ ಮಾತನಾಡಿದ ಧನ್ವೀರ್, ದರ್ಶನ್ರನ್ನ ನಾನು ಯಾವಾಗಲೂ ಅಣ್ಣ ಅಂತಾನೆ ಹೇಳ್ತೀನಿ. ದರ್ಶನ್ ಅಣ್ಣನನ್ನ ನಾನು ಅಣ್ಣ ಅಂತ ಹೇಳಲು ಹಿಂಜರಿಯೋದಿಲ್ಲ. ಅವರ ಅಭಿಮಾನಿಗಳು ಯಾರು ಟೆನ್ಷನ್ಗೆ ಒಳಗಾಗಬಾರ್ದು. ನಾನು ಎಲ್ಲಿಯೂ ಕೂಡ ಮಾತನಾಡ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಮಾತನಾಡೋದ್ರಿಂದ ಎಲ್ಲವೂ ಸರಿ ಹೋಗೋದಿಲ್ಲ ಅಂತ ಗೊತ್ತಿತ್ತು. ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗಲಿದೆ. ತಪ್ಪಾಗಿದ್ದರೆ ಶಿಕ್ಷೆ ಆಗೇ ಆಗುತ್ತೆ. ಅಭಿಮಾನಿಗಳಿಗೆ ಧೈರ್ಯ ಹೇಳು ಅಂತ ನನಗೂ ಹೇಳಿದರು. ಅವರನ್ನು ಇಂತಹ ಜಾಗದಲ್ಲಿ ನೋಡುತ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಧನ್ವೀರ್. ಏನು ಹೇಳಿದ್ರು ಸರ್? ನಾನು ವಕೀಲ ಅಭಿಮಾನಿಗಳ ಬಗ್ಗೆ ಮಾತಾಡೋದು. ಸೊ ಯಾರು ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವು ಅದೇ ವ್ಯಕ್ತಿಗಳು ದಿನದಿಂದ ನೋಡ್ತಾ ಇದ್ವಿ. ಅಭಿಮಾನಿಗಳು ಯಾರನ್ನೂ ಕುತ್ಕೊಂಡ್ರೆ ಅವಶ್ಯಕತೆಯೇ ಇಲ್ಲ. ಇನ್ನು ಆ ಜೋಶಿಲ್ಲವರು ನಮ್ಮನ್ನು ಆಮೇಲೆ ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹಲವಾರು ದಿನ ಹೇಳಬೇಕು ಅಂದ್ಕೊಂಡಿದ್ದೆ. ಸುಮಾರು ಪವಿತ್ರ ಪರ ವಕೀಲರು ದರ್ಶನ್ನನ್ನ ಭೇಟಿ ಮಾಡಿದ್ದಾರೆ. ವಕೀಲ ನಾರಾಯಣ ಸ್ವಾಮಿ ದರ್ಶನ್ನನ್ನ ಭೇಟಿ ಮಾಡಿದ್ದಾರೆ. ಜೈಲೂಟ ಒಗ್ಗುತ್ತಿಲ್ಲ ಎಂದು ಆರೋಪಿ ದರ್ಶನ್ ವಕೀಲರ ಎದುರು ಪ್ರಸ್ತಾಪಿಸಿದ್ದಾರಂತೆ. ಅಭಿಮಾನಿಗಳು ಯಾವುದೇ ತಪ್ಪು ಮಾಡದಂತೆ ಜೈಲಿನಿಂದಲೇ ದಾಸ ಸಂದೇಶವನ್ನು ರವಾನಿಸಿದ್ದಾನಂತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಕೆಲ ಬಡ ಕುಟುಂಬದ ಯುವಕರು ಅನ್ಯಾಯವಾಗಿ ಜೈಲು ಸೇರುವಂತಾಗಿದೆ. ಬಡ ಕುಟುಂಬದ ಯುವಕರಿಗೆ ಕಾನೂನು ಹೋರಾಟಕ್ಕೆ ಅಸಾಧ್ಯ ಎನ್ನುವ ಪರಿಸ್ಥಿತಿ ಇದೆ. ವಕೀಲರಿಗೆ ಹಣ ನೀಡಿ ಕಾನೂನು ಹೋರಾಟ ಮಾಡಲು ಶಕ್ತಿ ಇಲ್ಲ. ಹೀಗಾಗಿ ಸ್ವತಃ ವಕೀಲರಿಂದಲೇ ಬಡ ಆರೋಪಿಗಳಿಗೆ ನೆರವಾಗಲು ಮುಂದಾಗಿದ್ದಾರೆ. ವಕೀಲರ ತಂಡ ಸ್ವ ಇಚ್ಛೆಯಿಂದ ಸಹಕಾರ ನೀಡಲು ಮುಂದಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲವಿಲ ಒದ್ದಾಡ್ತಿದ್ದಾರೆ. ಇದೀಗ ಕೊಲೆ ಕೇಸ್ನಲ್ಲಿ ದಾಸ ಹೊರಬರೋದು ಮತ್ತಷ್ಟು ಕಷ್ಟವಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂ ವರದಿಯಲ್ಲಿ ನಡೆದಿದ್ದು ಇದನ್ನ ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗಿದೆ. ಜೈಲು ಸೇರಿರುವ ದರ್ಶನ್ಗೆ ಊಟದ್ದೇ ಚಿಂತೆಯಾಗಿದೆಯಂತೆ. ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟ ಕೂಡ ಸಿಗ್ತಿಲ್ಲ. ಮುದ್ದೆ ನುಂಗಲಾರದೆ ಕರಿಯ ಕಂಗಾಲಾಗಿದ್ದಾನಂತೆ. 20 ದಿನದಿಂದ ಜೈಲೂಟ ತಿಂದು ಬಾಯಿ ಸಪ್ಪೆಯಾಗಿದೆಯಂತೆ. ದಿನ ಇದೇ ಊಟ ತಿಂತಾ ಇದ್ರೆ ಆರೋಗ್ಯ ಹದಗೆಡುವ ಚಿಂತೆ ದರ್ಶನ್ಗೆ ಶುರುವಾಗಿದೆ. ಇದೀಗ ದರ್ಶನ್ಗೆ ಮನೆಯಿಂದ ಹಣ್ಣು ತರಿಸಲಾಗಿದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಇವನದ್ದೇ ಆಟೋದಲ್ಲಿ ಕರೆತಂದ ಆರೋಪದಡಿ ಜಗ್ಗ ಅಲಿಯಾಸ್ ಜಗದೀಶ್ ಜೈಲು ಪಾಲಾಗಿದ್ದಾನೆ. ಆದರೆ ಈತನ ಕುಟುಂಬ ನರಕ ಯಾತನೆ ಅನುಭವಿಸ್ತಾ ಇದೆ. ಇದ್ದೊಬ್ಬ ಮಗ ಜೈಲು ಸೇರಿದ್ರಿಂದ ಮನೆ ನಿರ್ವಹಿಸಲಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಮಗ ಜೈಲು ಸೇರಿದ್ರಿಂದ ಜಗದೀಶ್ ವೃದ್ಧ ತಂದೆ ತಾಯಿ ದಿಕ್ಕೇ ತೋಚದೆ ಕಂಗಾಲಾಗಿದ್ದಾರೆ. ಮಕ್ಕಳ ಶಾಲೆ ಖರ್ಚು ನಿಭಾಯಿಸಲು ಜಗದೀಶ್ ಪತ್ನಿ ಪರದಾಡ್ತಿದ್ದಾರೆ. ಇನ್ನುಳಿದ ಟಾಪ್ 30 ಸುದ್ದಿಗಳನ್ನು ನೋಡೋಣ. ಬಸನಗೌಡ ದದ್ದಲ್ ದೋಷಮುಕ್ತರಾಗಲು ರಾಯಚೂರಿನಲ್ಲಿ ಮಹಿಳೆ ಕಾರ್ಯಕರ್ತೆಯೊಬ್ಬರು ದೇವರ ಮೊರೆ ಹೋಗಿದ್ದಾರೆ.
ಶಕ್ತಿನಗರದಲ್ಲಿನ ಸಾಯಿಬಾಬಾ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಹರಕೆ ಕಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆ ಶಶಿಕಲಾ ಭೀಮರಾಯ ಎಂಬ ಕಾರ್ಯಕರ್ತೆ ವಾಲ್ಮೀಕಿ ನಿಗಮದಲ್ಲಿನ 187 ಕೋಟಿ ಹಗರಣದಲ್ಲಿ ಇವರ ಪಾತ್ರ ಇಲ್ಲ, ಇದೆಲ್ಲ ರಾಜಕೀಯ ಉದ್ದೇಶಿತ ಪಿತೂರಿ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮ ಹಗರಣಕ್ಕೆ ಸಂಬಂಧಿಸಿದಂತೆ ಶಾಸಕ ದದ್ದಲ್ ಆಪ್ತ ಪಂಪಣ್ಣನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರಾಯಚೂರಿನ ಆಶಾಪುರ ಬಡಾವಣೆಯಲ್ಲಿರುವ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ನಲ್ಲಿ ಪಂಪಣ್ಣನನ್ನ ವಶಕ್ಕೆ ಪಡೆಯಲಾಗಿದೆ. ಸತತ 24 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪಂಪಣ್ಣನನ್ನ ವಿಚಾರಣೆ ನಡೆಸಿ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಪಂಪಣ್ಣ ನಿವಾಸದಲ್ಲಿದ್ದ ಮಹತ್ವದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸ್ಕ್ಯಾನರ್, ಪ್ರಿಂಟರ್ಗಳನ್ನು ಕೊಂಡೊಯ್ದಿದ್ದಾರೆ. ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣ ಸರ್ಕಾರಕ್ಕೆ ಉರುಳಾಗಿದೆ. ಈ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಯಲಬುರ್ಗದಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡೋಕೆ ಕೇಳ್ತಾ ಇದ್ದಾರೆ. ಸಿಎಂ ಸಲಹೆಗಾರನಾಗಿದ್ದಕ್ಕೆ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಹಣ ಬಂದಿದೆ ಅಷ್ಟೇ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಬಹಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಬೇಕಂದರೆ ಹಣ ಇಲ್ಲ, ನಮ್ಮಲ್ಲಿ ಹಣ ಇದೆ, ಭೂಮಿ ಇಲ್ಲ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ಕೊಳ್ರಿ. ನಾ ಹೇಳೋದನ್ನ MLA ಯಾರು ಆಗ್ಬೋದು, ನಾನು ಇನ್ನೊಂದು 4 ವರ್ಷ ಇರ್ಬೋದು, ಮುಂದೆ ನಾರಿಸ್ಬೋದು, ತೆಗಿಬೋದು, ಮುಂದೋದು. ಆದ್ರೆ ಯಾರು ಬಂದರೆ ಯಾರು ಏನು ಮಾಡೋದಿಲ್ಲ ಅಂತ ನನಗೆ ಅದು ಗೊತ್ತಿಲ್ಲ. ಅದು ಸುಲಭ ಕೆಲಸ ಅಲ್ಲ. ಇದು ಬಂದವರೆಲ್ಲರೂ ಮಾಡೋಕ್ಕಾಗಿದ್ದು ಎಲ್ಲ ತಾಲೂಕಿನಾಗ ಕೆಲಸನೇ ಇರ್ತಿತ್ತು. ಆದರೆ ಒಂದು ಚಾಲೆಂಜ್ ತಗೊಂಡು ಮಾಡ್ಬೋದು. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿದ್ದು, ಈ ಬಗ್ಗೆ ಮಾತನಾಡಿದ ಸಿಟಿ ರವಿ, ಸಿದ್ದರಾಮಯ್ಯಗೆ ಮನಲಜ್ಜೆ ಜನಲಜ್ಜೆಯ ಉದಾಹರಣೆ ನೀಡಿ ವ್ಯಂಗ್ಯವಾಡಿದ್ದಾರೆ. ಮನಸ್ಸಿಗೆ ನಾಚಿಕೆ ಆದಾಗ ಮನಸ್ಸಿನ ಸೂಚನೆಯಂತೆ ನಡೆದುಕೊಳ್ಳೋದು, ಅಥವಾ ಜನ ಏನು ತಿಳಿದುಕೊಳ್ತಾರೋ ಅಂತ ಜನರಿಗೆ ಹೆದರಿ ನಡೆದುಕೊಳ್ಳೋದು ಜನಲಜ್ಜೆ. ಆದರೆ ಸಿಎಂ ನಡವಳಿಕೆ ನೋಡಿದರೆ ಎರಡೂ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಮಡಿಕೇರಿಯಲ್ಲಿ ಸಂಸದ ಯದುವೀರ ಮೊದಲ ದಿಶಾ ಸಭೆಯನ್ನು ನಡೆಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕೊಡಗಿನ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಆನೆ, ಮಾನವ ಸಂಘರ್ಷ, ರಾಷ್ಟ್ರೀಯ ಹೆದ್ದಾರಿ, ಮೊಬೈಲ್ ಟವರ್ ಎಲ್ಲಾ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಬಳಿಕ ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ಮುಂದಿನ ಸಭೆಯೊಳಗೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪತ್ರ ಚಳವಳಿ ನಡೆಸಲಾಯಿತು. ಇಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸಕ್ಕೆ ಬಸವ ಜಯಮೃತ್ಯುಂಜಯ ಶ್ರೀ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು 100ಕ್ಕೂ ಹೆಚ್ಚು ಪದಾಧಿಕಾರಿಗಳ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸಕ್ಕೆ ಭೇಟಿ ನೀಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪತ್ರ ನೀಡಿ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಮನವಿ ಮಾಡಿದರು. ಬಳಿಕ ಮಾತನಾಡಿದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಮೊದಲಿಂದಾನೂ ಹೋರಾಟಕ್ಕೆ ಬೆಂಬಲಿಸಿದೆ. ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು, ಈ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಸ್ವಾಮೀಜಿ ಮನವಿ ಮಾಡಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡುವ ಸಿಬ್ಬಂದಿ ಸಂಬಳಕ್ಕಾಗಿ ಸಚಿವರ ಕಾಲಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಮಹಿಳಾ ನೌಕರರು ಸಂಬಳಕ್ಕಾಗಿ ಸಚಿವರ ಕಾಲಿಗೆ ಬೀಳಲು ಹೋಗಿದ್ದಾರೆ. ಕಳೆದ 6 ತಿಂಗಳಿಂದ ಸಂಬಳ ಆಗದ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿ ಸಚಿವ ಈಶ್ವರ್ ಖಂಡ್ರೆ ಬಳಿ ತಮ್ಮ ಗೋಳನ್ನು ಹೇಳಿಕೊಂಡಿದ್ದಾರೆ. ಈ ವೇಳೆ ಶೀಘ್ರದಲ್ಲೇ ಎಲ್ಲರಿಗೂ ಸಂಬಳ ನೀಡಲಾಗುವುದು ಅಂತೇಳಿ ಸಚಿವರು ಸಿಬ್ಬಂದಿಗೆ ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಮಾತ್ರ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನ ರಾಣಿಝರಿ, ಬಂಡಾಜೆ, ಕೋಡಿಗೆ ಫಾಲ್ಸ್ ಬಳಿ ಜರಿಯ ತುದಿಯಲ್ಲಿ ಕುಳಿತು ಫೋಟೋ ಶೂಟ್ ಮಾಡಿಸ್ತಾ ಹುಚ್ಚಾಟವನ್ನು ಮೆರೆದಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ 100 ಅಡಿ ಪ್ರಪಾತಕ್ಕೆ ಬಿದ್ದು ಸಾವು ಸಂಭವಿಸೋದು ಪಕ್ಕ. ಇನ್ನು ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಪ್ರವಾಸಿಗರು ಮಾತ್ರ ಮಾತು ಕೇಳದಿದ್ದದ್ದು. ಪ್ರವಾಸಿಗರ ಹುಚ್ಚಾಟ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಒಂದು ಸ್ವಲ್ಪ ಸೈಡ್ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ರಾಷ್ಟ್ರೀಯ ಹೆದ್ದಾರಿ 76E ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಭೂಕುಸಿತವಾಗಿದೆ. ಹೆದ್ದಾರಿಯ ಒಂದು ಬದಿಯಲ್ಲಿ ಗುಡ್ಡ ಕುಸಿತಗೊಂಡಿದೆ. ಸಾಗರಮಾಲಾ ಯೋಜನೆಯಡಿ
ದ್ವಿಪಥ ರಸ್ತೆ ಕಾಮಗಾರಿ ನಡೀತಾ ಇದೆ. ಒಂದು ಭಾಗದಲ್ಲಿ ಗುಡ್ಡ ಕಟಿಂಗ್ ಮಾಡಿದ್ದರಿಂದ ನೀರಿನ ತೇವಕ್ಕೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದಿಂದ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿಂದ ತಗೋಸ್ರಂದ್ರ ಇಲ್ಲಿ ರಾಯಚೂರು ನಗರದ ಅಜಾಪುರ ಬಡಾವಣೆಯ ವಸತಿ ನಿಲಯಕ್ಕೆ ನೂತನ ಜಿಲ್ಲಾಧಿಕಾರಿ ಡಿಸಿ ನಿತೀಶ್ ಕೆ ಭೇಟಿ ನೀಡಿದರು. ಬಳಿಕ ಮಕ್ಕಳೊಂದಿಗೆ ಕುಳಿತು ಮಕ್ಕಳ ಸಮಸ್ಯೆ ಆಲಿಸಿ ಮಕ್ಕಳ ಜೊತೆ ಊಟ ಸವಿದ್ರು. ಈ ವೇಳೆ ತಮ್ಮ ಬಾಲ್ಯದ ಜೀವನವನ್ನ ನೆನಪಿಸಿಕೊಂಡ ಅವರು, ನಾನೂ ಕೂಡ ಹಾಸ್ಟೆಲ್ನಲ್ಲಿ ಇದ್ದು ಓದಿ ಜಿಲ್ಲಾಧಿಕಾರಿ ಆಗಿದ್ದೇನೆ, ನೀವು ಕೂಡ ಚೆನ್ನಾಗಿ ಓದಿ ಅಂತ ಹೇಳಿ ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಸಂಸದರ ಸಭೆ ನಡೀತಾ ಇದೆ. 9 ರಾಷ್ಟ್ರಗಳ 400 ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರ ವೃದ್ಧಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಸಂವಾದ ನಡೆಯಲಿದೆ. ಕೆನಡಾದ ವ್ಯಾನ್ಕೋವರ್ ಏರ್ಪೋರ್ಟ್ನಲ್ಲಿ ವಿಶಿಷ್ಟವಾದ ಗಾಬರಿ ಬೀಳಿಸುವ ಸಂಗತಿಯೊಂದು ನಡೆದಿದೆ. ಏರ್ ಕೆನಡಾದ ಕಾರ್ಗೋ ವಿಮಾನದಲ್ಲಿ ತರಲಾಗಿದ್ದ ಒಂದು ಬಾಕ್ಸ್ನಿಂದ 10 ಹಾವುಗಳು ನೆಲಕ್ಕೆ ಬಿದ್ದು, ಆದರೆ ಹತ್ತಿರ ಹೋಗಿ ನೋಡಿದಾಗ ಅವು ಇಲ್ ಅನ್ನೋ ಮೀನುಗಳು ಅಂತ ಗೊತ್ತಾಯಿತು. ವಿಮಾನದ ಸಿಬ್ಬಂದಿ ಮತ್ತು ಸ್ಥಳದಲ್ಲಿದ್ದವರು ನಿಟ್ಟುಸಿರು ಬಿಟ್ಟರು. ಅಸ್ಸಾಂನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬ್ರಹ್ಮಪುತ್ರ ನದಿಯ ನೀರಿನ ಮಟ್ಟವು ಅಪಾಯದ ಮೀರಿ ಹರಿತಾ ಇದ್ದು, ಪ್ರವಾಹದಿಂದ 5 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 84ಕ್ಕೆ ಏರಿಕೆಯಾಗಿದೆ. ಅಸ್ಸಾಂನಲ್ಲಿ ಪ್ರವಾಹದಿಂದಾಗಿ ಕಾರಂಜಿ ರಾಷ್ಟ್ರೀಯ ಉದ್ಯಾನವನದಲ್ಲಿ 9 ಗೇಂಡಾಮೃಗಗಳು ಸೇರಿದಂತೆ 159 ಕಾಡು ಪ್ರಾಣಿಗಳು ಬಲಿಯಾಗಿವೆ. ಮುಂಬೈನಲ್ಲಿ ಬುಲ್ಡೋಸರ್ ಸದ್ದು ಮಾಡಿದೆ. ಅನಧಿಕೃತ ಕಟ್ಟಡಗಳ ಮೇಲೆ ಪಾಲಿಕೆ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಮುಂಬೈನ ಜುಹು ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದ್ದ ಪಬ್, ಬಾರ್, ಇತರೆ ಕಟ್ಟಡಗಳನ್ನು ಬುಲ್ಡೋಸರ್ ಮೂಲಕ ನೆಲಸಮ ಮಾಡಲಾಗಿದೆ. ಇಷ್ಟು ದಿನ ಉತ್ತರ ಪ್ರದೇಶದಲ್ಲಿ ಸದ್ದು ಮಾಡುತ್ತಿದ್ದ ಬುಲ್ಡೋಸರ್ ಈಗ ಮಹಾರಾಷ್ಟ್ರದಲ್ಲಿ ಸೌಂಡ್ ಮಾಡುತ್ತಿದೆ.